ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬೇಗಿ ಪಾವು ಧಾರಿಯ ಫಲಹಿ ಕಹ ಸನೇಹ ಸತಿಭಾಯ ಹಮರೆ ತೌ ಅಬ ಈಸ್ ಗತಿ ಕೈ ಮಿಥಿಲೇಸ್ ಸಹಾಯ ಲಖಿ ಸನೇಹ ಸುನಿ ಬಚನ ಬಿನೀತಾ जनक प्रिया गह पाय पुनीता देवी उचित असि बिनय तुम्हारी दशरथ घरिनी राम महतारी प्रभु अपने नीचहु आदरही अगिनि धूम गिरि सिर तीनु धरही सेवक राहु करम मन बानी सदा सहाय महेशु भवानी रवुरे अंग जोगु जग को है दीप सहाय की दिन कर सो है राम जाई बनु करी सुर काजू अचल अवधपुर करी हहि राजू अमर नाग नर राम बाहुबल सुख बसी हहि अपने अपने थल यह सब जाग बलिक कही राखा देवी न होई मुधा मुनि भाषा. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸುಮಿತ್ರ ಆಗಲೇ ರಾತ್ರಿಯ 2 ಗಳಿಗೆ ಕಳೆದು ಹೋಗಿದೆ ಅಂತಂದ್ಬಿಟ್ಟು ಅವ್ರಿಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾಳೆ, ಅಂದರೆ ನೆನಪಿಸ್ತಾಳೆ. ಎಲ್ಲರೂ ಕೂಡ ಕರುಣ ರಸದಲ್ಲಿ ಮುಳುಗು ಹೋಗಿ ಎಲ್ಲರೂ ಸ್ತಬ್ಧರಾಗ್ಬಿಟ್ಟಿದ್ದಾರೆ. ಅದಕ್ಕೆ ಅವಳು ಎಚ್ಚರಿಸ್ತಾಳೆ ಅವಳನ್ನ. ಆಗ ಕೌಸಲ್ಯೆ ಅಲ್ಲಿಂದ ಎದ್ದು ಮತ್ತು ಪ್ರೀತಿ ಸದ್ಭಾವದಿಂದ ಹೇಳ್ತಾಳೆ, ಈಗ ನೀವೆಲ್ಲರೂ ಕೂಡ ನಿಮ್ಮ ಬಿಡದಿಗೆ ಹೋಗಿ, ನನಗಂತೂ ಈಗ ದೇವರೇ ಗತಿಯಾಗಿದ್ದಾನೆ, ಅಥವಾ ಮಿಥಿಲೇಶ್ವರ ಜನಕನೇ ಸಹಾಯಕನಾಗಿದ್ದಾನೆ. ಅಂದರೆ ನನಗಿವಾಗ ಸಹಾಯ ಮಾಡೋದಕ್ಕಿರೋದೇ ಆ ಭಗವಂತ ಒಬ್ಬ. ಅವನೇ ಏನಾದರೂ ಮಾಡಬೇಕು. ಇಲ್ಲ ಅಂತಂದರೆ ಮಿಥಿಲೇಶ ಅಂತಂದರೆ ಏನು, ಜನಕ ಮಹಾರಾಜ ಏನಾದರೂ ಒಂದು ಸಹಾಯ ಮಾಡಬೇಕು. ಅವನೇ ಈಗ ನನಗೆ ಸಹಾಯಕನಾಗಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾಳೆ. ಕೌಸಲ್ಯೆಯ ಪ್ರೀತಿಯನ್ನು ನೋಡಿ, ಆಕೆಯ ವಿನಮ್ರ ವಚನಗಳನ್ನು ಕೇಳಿ ಸುನಯನಾದೇವಿ ಏನು ಮಾಡ್ತಾಳೆ, ಆಕೆಯ ಪವಿತ್ರ ಪಾದಗಳನ್ನು ಹಿಡ್ಕೊಂಡು, ಅಂದರೆ ಅವಳ ಪ್ರೀತಿ, ಅವಳ ನಿಸ್ವಾರ್ಥತೆ, ಇದನ್ನೆಲ್ಲ ನೋಡಿ ಅವಳಿಗೆ ನಮಸ್ಕಾರ ಮಾಡ್ತಾ ಹೇಳ್ತಾಳೆ, ದೇವಿ ನೀವು ದಶರಥ ಮಹಾರಾಜನ ಧರ್ಮಪತ್ನಿಯೂ ಮತ್ತು ಶ್ರೀರಾಮಚಂದ್ರನ ಜನನಿಯೂ ಕೂಡ ಆಗಿದ್ದೀರಾ. ಈ ನಮ್ರತೆ ನಿಮಗೆ ಸಹಜಾನೇ. ಯಾಕಂದರೆ ಅವಳು ಕೇಳ್ಕೊಳ್ತಾ ಇದ್ದಾಳೆ, ಅವಳು ಆರ್ಡ್ರ್ ಕೊಡ್ತಾ ಇಲ್ಲ. ಆ ರೀತಿ ವಿನೀತ ಭಾವದಿಂದ ಕೇಳೋದನ್ನು ನೋಡಿ ಇಷ್ಟೊಂದು ನಮ್ರತೆ ಇರೋದಕ್ಕೆ ಕಾರಣ ಏನು ಅಂತಂದರೆ, ದಶರಥ ಮಹಾರಾಜನ ಹೆಂಡತಿ ಮತ್ತು ರಾಮನ ತಾಯಿ ಆಗಿರೋದ್ರಿಂದ ಹಿರಿಯರಾದವರು ತಮಗಿಂತ ಕೆಳಗಿರುವವರನ್ನು ಆದರಿಸ್ತಾರೆ, ಅಂದರೆ ಗೌರವ ಕೊಡ್ತಾರೆ. ಅಗ್ನಿ ಹೊಗೆಯನ್ನು ಮತ್ತು ಪರ್ವತ ತೃಣವನ್ನು ತಲೆ ಮೇಲೆ ಹೊತ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿರುವಂಥ ನೀತಿಯನ್ನು ಹೇಳ್ತಾ ಇದ್ದಾರೆ. ಅಗ್ನಿ ಹೊಗೆಯನ್ನು ತನ್ನ ತಲೆ ಮೇಲೆ ಎತ್ಕೊಳ್ಳುತ್ತೆ. ಹೊಗೆ ಆಡ್ತಾ ಇರುತ್ತಲ್ಲ, ಆ ಒಂದು ಬೆಂಕಿ ಒಳಗಡೆ ಇರುತ್ತೆ. ಮತ್ತು ಪರ್ವತ ನೋಡಿ ಹುಲ್ಲನ್ನು ತನ್ನ ತಲೆ ಮೇಲೆ ಎತ್ಕೊಳ್ಳುತ್ತೆ. ಹುಲ್ಲು ಎಷ್ಟು ಕಡಿಮೆ ಶಕ್ತಿ ಇರುವಂಥದ್ದು ಅಲ್ವಾ, ಆದರೆ ಅದನ್ನು ತನ್ನ ತಲೆ ಮೇಲೆ ಹೊತ್ಕೊಳ್ಳುತ್ತೆ. ಮತ್ತು ನಮ್ಮ ಮಹಾರಾಜರಂತೂ ತ್ರಿಕರಣ ಪೂರ್ವಕವಾಗಿ ನಿಮ್ಮ ಸೇವಕರು, ಅಂದರೆ 3 ರೀತಿಯಿಂದಲೂ, ಅಂದರೆ ಏನು, ಕಾಯ ವಾಚ ಮನಸ ಅಂತ ಹೇಳ್ತಾರಲ್ಲ, ಆ ರೀತಿ 3ರಿಂದಲೂ ಕೂಡ ನಿಮ್ಮ ಸೇವಕರು. ಅವರು ನೀವೇನು ಹೇಳ್ತಿರೋ ಆ ರೀತಿ ಮಾಡೇ ಮಾಡ್ತಾರೆ. ಯಾವಾಗಲೂ ಸಹಾಯಕರು ಅಂತಂದರೆ ಶಿವಪಾರ್ವತಿಯರೇ, ಅಂದರೆ ಅವರೇ ಸಹಾಯ ಮಾಡೋದಕ್ಕೆ ನಿಂತಿರ್ತಾರೆ. ನಿಮಗೆ ಸಹಾಯ ಮಾಡುವಂಥ ಯೋಗ್ಯತೆ ಅನ್ನೋದು ಈ ಜಗತ್ತಲ್ಲಿ ಯಾರಿಗೆ ತಾನೇ ಇದೆ? ದೀಪ ಎಲ್ಲಾದರೂ ಸೂರ್ಯನಿಗೆ ಸಹಾಯಕನಾದರೆ ಶೋಭಿಸುತ್ತಾ? ಈಗ ಸೂರ್ಯನೇ ಎಲ್ಲರಿಗೂ ಕೂಡ ಬೆಳಕನ್ನು ಕೊಡುವಂಥವನು. ಆ ಸೂರ್ಯನಿಗೆ ದೀಪ ನಾನು ನಿನ್ನನ್ನು ಬೆಳಗ್ತೀನಿ ಅಂತಂದರೆ ನಗು ಬರುತ್ತೋ ಇಲ್ವೋ? ಯಾರು ಹೇಳ್ತಾರೋ ಅದನ್ನು ಹುಚ್ಚರು ಅಂತ ಅಂದ್ಕೊಳ್ತೀವೋ ಇಲ್ವೋ? ಅಂದರೆ ಎಲ್ಲ ರೀತಿಯ ಶಕ್ತಿವಂತರಾಗಿರುವಂಥವ್ರು ನೀವು, ನಿಮಗೆ ನಾವು ಸಹಾಯ ಮಾಡೋದಕ್ಕಾಗುತ್ತಾ? ಇಲ್ಲ ಅಂತಂದ್ಬಿಟ್ಟು ಕೆಲವೊಂದು ಉಪಮಾನಗಳನ್ನು ಕೊಟ್ಟು ಇಲ್ಲಿ ಹೇಳಿದ್ರು. ದೀಪ ಸೂರ್ಯನಿಗೆ ಏನಾದರೂ ಸಹಾಯ ಮಾಡಿದ್ರೆ ಸರಿಯಾಗಿರತ್ತಾ? ಮತ್ತು ನಿಮಗೆ ಸಹಾಯ ಮಾಡುವಂಥ ಯೋಗ್ಯತೆ ನಮಗೆ ಯಾವಾಗಿದೆ? ಯಾವಾಗಲೂ ಸಹಾಯ ಮಾಡುವಂಥವ್ರು ಯಾರು? ಶಿವಪಾರ್ವತಿಯರು ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಶ್ರೀರಾಮಚಂದ್ರ ಕಾಡಿಗೆ ಹೋಗಿ ದೇವತೆಗಳ ಕಾರ್ಯವನ್ನು ನೆರವೇರಿಸಲಿ. ಆಮೇಲೆ ವಾಪಸ್ ಬಂದ ಮೇಲೆ ಅಯೋಧ್ಯೆಯಲ್ಲಿ ಅಚಲವಾದಂತಹ ರಾಜ್ಯವನ್ನು ಆಳ್ತಾನೆ.
ಶ್ರೀರಾಮನ ಬಾಹುಬಲದಿಂದ ಎಲ್ಲ ದೇವತೆಗಳು, ನಾಗರು, ನರರು ತಮ್ಮ ತಮ್ಮ ಲೋಕಗಳಲ್ಲಿ ಸುಖವಾಗಿ ವಾಸ ಮಾಡ್ತಾರೆ. ಇಲ್ಲಿ ರಾಮ ಕಾಡಿಗೆ ಹೊರಟಿರುವಂತಹ ವಿಚಾರ, ಅವನು ಯಾಕೆ ಹೋಗ್ತಾ ಇದ್ದಾನೆ ಅನ್ನೋದಕ್ಕೆ ರೀಸನ್ ಇವ್ರಿಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಯಾರ್ಯಾರಿಗೆ ಗೊತ್ತಿದೆಯೋ ಅವರು ರಾಮ ಕಾಡಿಗೆ ಹೋಗ್ತಾ ಇರೋದ್ರಿಂದ ಅವರೇನು ಬೇಜಾರು ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ಒಳ್ಳೆ ಕೆಲಸಕ್ಕೆ, ಈ ಜಗತ್ತಿಗೆ ಕಲ್ಯಾಣವಾಗಲಿ, ಯಾಕಂದರೆ ದೇವತೆಗಳಿಗೆ ಮತ್ತು ಋಷಿ ಮುನಿಗಳಾಗಿರಬಹುದು, ಬೇರೆ ಜೀವಿಗಳಾಗಿರ್ಬೋದು, ನಾಗರು ನರರು ಎಲ್ಲರಿಗೂ ಕೂಡ ತುಂಬಾ ಹಿಂಸೆ ಆಗಿಬಿಟ್ಟಿರುತ್ತೆ, ತೊಂದರೆ ಕೊಡ್ತಾ ಇರ್ತಾರೆ. ರಾಕ್ಷಸರಾಗಿರ್ಬೋದು, ಯಾರು ನೆಗೆಟಿವಿಟಿ ಇರುತ್ತೋ ಅಂಥ ಮನುಷ್ಯರು. ಅದಕ್ಕೋಸ್ಕರ ಅವನು ಈಗ ಕಾಡಿಗೆ ಹೋಗಲೇಬೇಕು, ಅದೇ ಒಳಿತು. ಬೇಕಾದರೆ ವಾಪಸ್ ಅಲ್ಲಿಂದ ಬಂದಮೇಲೆ ಅವನೇ ರಾಜ ಆಗಲಿ, ಏನು ತೊಂದರೆ ಇಲ್ಲ. ಶ್ರೀರಾಮನ ಬಾಹುಬಲದಿಂದ ಏನಾಗುತ್ತೆ, ಎಲ್ಲರಿಗೂ ಕೂಡ ನೆಮ್ಮದಿ ಅನ್ನೋದು ಸಿಗತ್ತೆ. ಅವ್ರವ್ರ ಲೋಕದಲ್ಲಿ ಅವರು ನೆಮ್ಮದಿಯಾಗಿ ವಾಸ ಮಾಡೋ ಥರ ಆಗುತ್ತೆ. ಇವೆಲ್ಲವನ್ನ ಯಾಜ್ಞವಲ್ಕ ಮುನಿಗಳಿದಾರಲ್ಲ, ಅವರು ಮೊದಲೇ ಹೇಳಿದ್ದಾರೆ ಈ ರೀತಿ ಎಲ್ಲ ಆಗುತ್ತೆ ಅಂತಂದ್ಬಿಟ್ಟು. ದೇವಿ, ಯಾವತ್ತೂ ಮುನಿಗಳ ವಚನ ಸುಳ್ಳಾಗೋದಿಲ್ಲ, ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ಈ ಕೆಲಸ ಎಲ್ಲ ಖಂಡಿತವಾಗ್ಲೂ ಆಗತ್ತೆ ಅಂತಂದ್ಬಿಟ್ಟು ಅವಳಿಗೆ ಧೈರ್ಯವನ್ನು ಹೇಳ್ತಾ ಇದ್ದಾಳೆ, ಮತ್ತು ಭರವಸೆಯನ್ನು ಕೂಡ ಕೊಟ್ಟು ಹೇಳ್ತಾ ಇದ್ದಾಳೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.